ಶಾಂತವಕ್ಕಾರ ಏನ ಅನ್ರಿ ನೀವಿದ್ರಂದ್ರೆ ನನಗೆ ಕೆಲಸ ಮಾಡಿದ್ದ ಗೊತ್ತಾಗದಲ್ಲ ನೋಡ್ರಿ. ಏನ್ರಿ ಅವರು ನಿಮ್ಮ ಅತ್ತಿಯರು ಹಂಗೆ ಭಾರಿ ನಕ್ಕೊಂತ ಇರ್ತಿದ್ರು, ಭಾರಿ ಒಳ್ಳೆ ಹೆಣ್ಮಗಳು ನಿಮ್ಮ ಅತ್ತಿಯವ್ರು. ಪಾಪ ಎಲ್ಲ ಕೆಲಸ ಮಾಡ್ತಿದ್ರಿ ಅವರು. ಆಳಿನ ಜೊತೆಗೆ ಆಳಾಗಿ ಹಿಡಿತಿದ್ರು ನೋಡ್ರಿ. ಬರ್ಬರ್ತಾ ವಯಸ್ಸಾದಂಗೆ ಹೊಲಕ್ಕೆ ಬರೋದು ಬಿಟ್ರಿ. ಆದರೂ ನಿಮ್ಮ ಅತ್ತಿಯರಂಥ ದೇವರಂಥ ಮನುಷ್ಯಳಿಗೆ ಅಂಥ ಮಗಳು ಹುಟ್ಟಬಾರ್ದಾಗಿತ್ತು ರೀ. ಎಲ್ಲ ಗೊತ್ತಾಯ್ತಲ್ರಿ ನಮಗೂ ಸಮಾಚಾರ, ಹೌದಿಲ್ರಿ? ತೀರ ಮಾನ ಮರ್ಯಾದೆ ಕಳೆದು ಎಲ್ಲ ಅಂಥ ಒಂದು ನಮೂನಿ ಬರೀ ರೊಕ್ಕಕ್ಕೆ ಬಾಯಿ ಬಿಡ್ತಾವು ಅಂಥವ್ರ ಮನೆಗೆ ಸೇರಿದ್ರು. ಹ್ಞೂ ಸುಳ್ಳು ಯಾಕನ್ಬೇಕು, ನಮ್ಮ ಅತ್ತಿ ದೇವರಂತಕ್ಕೆ ಬಿಡವ. ಪಾಪ ಒಂದು ದಿನ ಒಂದು ಮಾತು ಅಂದಿಲ್ಲವ ನನಗೆ, ಸುಳ್ಳಾಕಿ ಹೋಗ್ಬೇಕು. ಸಾಯಿ ಮಠನೂ ಆತು ಶಾಂತವಾ 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 ಅಂತೇಳಿ ಅಷ್ಟೇ ಜೀವ ಇದ್ಲು ನೋಡು. ಶಾಂತಕ್ಕ, ಓ ಗಿರಿಜಿ ಬಾರೆ. ದ್ಯಾಮಕ್ಕ, ನೀವು ಮಾಡ್ಕೊರಿ ಕೆಲಸ. ಬಟ್ ನನಗೆ ಯಾಕೆ ಬಂದಾಳ, ನಾ ಮಾತಾಡ್ತೀನಿ. ಬಡ 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 ಕೆಲಸ ಮುಗಿಸಿರುವ ಕಳೆ ತೆಗಿ ಮುಗಿತಂದ್ರೆ ಈಗ ಚಾಕ್ ಬರುವಂತ್ರಿ, ಹೊತ್ತಾಗತ್ತ. ಹ್ಞೂ ಆಯ್ತಕ್ಕ, ಹಂಗಾಗಲಿ ತಗೋ. ಅಲ್ಲ ಶಾಂತಕ್ಕ, ಏನು ಸಮಾಚಾರ? ಇನ್ನು ಬರಕ್ಕೆ ಹೇಳಿ ಅಂತ. ಏನಿಲ್ಲವ ಯವ್ವ, ನಾನು ಯಾಕೆ ಬರಕ್ಕೆ ಹೇಳಿ, ಅಷ್ಟೇ ಗಿರಿಜದಾಳನ ಅಷ್ಟೇ. ನೀ ಪಾಪ ಹೊಲ ಕಡೆನೇ ಬಂದಿ, ನಾನು ನಂಗೆ ಕರಿ ಅಂದಿದ್ದಿಲ್ಲ. ಅಲ್ಲ ಏನಾರ ಕೆಲಸ ಇತ್ತ ನಿನ್ನ ಮತ್ತೆ ಮನ್ಯಾಗ? ನಂದೇನೈತಿ, ಮಾಡಿದ್ರು ಇರ್ತಾವ ಬಿಡಿ ಏನಾರ ಒಂದು ಕೆಲಸ, ಆದ್ರೆ ನಂದೇನಿಲ್ಲವ, ಆರಾಮ್ ಕುಂತಿದ್ದೆ ಅಷ್ಟೇ. ಅಂದಂಗೆ ಶಾಂತಕ್ಕ, ಇದೇನು ಟಿವ್ಯಾಗ ದಿನಕ್ಕೆ ದಿನ ಒಂದೊಂದು ತೋರ್ಸಕತ್ತಾರವ. ನಾ ಆಯ್ತಿತ್ತಾಗ ನ್ಯೂಸ್ ನೋಡೋದು ಬಿಟ್ಬಿಟ್ಟೇನಿ. ನೀನು ನೋಡ್ತೀಯನ? ನಮ್ಮ ಮನೆಯ ನ್ಯೂಸ ನನಗೆ ಸಾಕಾಗೈತಿ, ಅದನ್ನ ನೋಡೋಕೆ ನನಗೆ ಪುರ್ಸತ್ ಸಿಗಂಗಲ್ಲ. ಆ ಸೊಸೆ ಹಂಗನತ್ಲೆ, ಈ ಸೊಸೆ ಹಿಂಗನತ್ಲೆ ಅಂತೇಳಿ ಇದನ್ನ ನೋಡೋದು. ಇನ್ನು ನಾ ಟಿವ್ಯಾಗಿಂದ ಎಲ್ಲಿ ನೋಡಕ್ಕೆ ಹೋಗ್ಲಿ ಇವ, ನನಗೆ ಯಾವ್ದು ನೋಡೋದು ಆಸಕ್ತಿ ಇಲ್ಲ ನೋಡುವ. ನಾನು ನೋಡೋದನ್ನಿಲ್ಲ, ನೋಡೋದು ಬಿಟ್ಟೋಗ್ಬಿಟ್ಟೇನಿ. ನಾ ಕರ್ಸಿದ್ದೆ ಬೇರೆದಕ್ಕಿಂತ ನಿನಗೆ ಅದೇನು ಹೇಳ್ಬೇಕಂದೆ ನೆನಪ ಹಾರಿಸ್ಬಿಟ್ಟು. ತೆಂಗಿನಕಾಯಿ ಅಲ್ಲೇ ತುಂಬಿಸು. ಬಂದೆ ಬರ್ತೇನೆ ನಡಿ. ಒಂದು ಚಾಕ್ ಬರುವಂತ್ರಿ, 5 ನಿಮಿಷ. ಇವನ ರಂಗಪ್ಪನ ದ್ಯಾಮವನ್ನ ಇವ್ರು ಎಲ್ಲಾರನು ಕರ್ರಿ. ಅವ್ನು ಇವನ್ನ ಯಾರು ಮೈಲಾರಿನ ಅವ್ರು ಎಲ್ಲಾರನು ಕರ್ರಿ, ನಾಷ್ಟ ಮಾಡ್ಲಿ. ಇದು ನಾಷ್ಟ ಅಂತ ನೋಡು, ಇದು ತಂದ ಚೂಡ ಚುಮ್ಮರಿ ತಿಂದ ಚಾ ಕುಡಿಯುವಂತ್ರಿ. ಕರ್ಕೊಂಬ, ಅವ್ರನ್ನ ಕರ್ಕೊಂಬ. ಏನ್ ಗೌಡ್ರಿ ಕೆಲಸ ಆತನ? ಏನ್ ಗಂಡ ಹೆಂಡತಿ ಒಂದ ಸಣ್ಣ ಕೆಲಸ ಮಾಡಿಸಿದ್ದೆ ಪಾಪ ಆಳಿನ ಕೂಟ ಆಳಾಗಿ ದುಡಿತೀರಿ ನೋಡ್ರಿ. ಅಂದಂಗ ನೀವು ನಮ್ಮ ಹೊಲದ ಕಡೆ ಬಂದ್ಬಿಟ್ಟಿರಿ, ಹಂಗೆಲ್ಲ ಬರೋರಲ್ಲ ನೀವು. ಜಾಸ್ತಿ ಹೇಳ್ಬೇಕಂದ್ರ ಏನಪ್ಪ ವಿಶೇಷ? ಅದಲ್ದೆ ಹಿಂಗೆ ಹಾಸು ಹೋಗೋತ್ನೆ ಬಂದೆ ನನಗೆ. ಇಲ್ಲಿಂದ ಯಾವುದಕ್ಕೂ ಏನು ದಾರಿ ಇಲ್ಲಿ ಬಿಡ್ರಿ. ಯಾವ ಊರಿಗೆ ಬಸ್ ಸ್ಟ್ಯಾಂಡ್ ಕೊಂಡ್ರೆ ಮಾತ್ರ ಯಾವ್ದಾರು ಊರ್ ಕೊಂಟಿದ್ರೇನ್ರಿ? ಮತ್ತೆ ಇಲ್ರಿಪ್ಪ ಗೌಡ್ರೆ, ಶಾಂತಕ್ ಬರ ಕೇಳಿದ್ಲಂತ ಅದಕ್ಕೆ ಬನ್ನೆಟ. ಹೇಳ ಶಾಂತಕ್ಕ, ಆಗಲಿಂದ ಕೇಳತ್ತೀನಿ ಹೇಳವಲ್ಲ. ಏನಿಲ್ಲವ, ನನ್ನ ಮಗಗ ನಾಳೆ ಕನೆ ನೋಡಕ್ ಹೊಂಟೇವಿ. ಏನು ಅದಕ್ಕೆ ನೀನು ಬಾ, ಪಾರಕ್ಕಗೂ ಬರಕ್ಕೆ ಹೇಳ್ತೇನೆ. ಭಾಳ ಯಾರು ಹೊರಗಿನ ಮಂದಿಗೆ ಯಾರಿಗೆ ಹೇಳಿಲ್ಲ. ನೀ ಬಾ, ಆಮೇಲೆ ಪಾರಕ್ಕೆ ಹೇಳ್ತೇನೆ. ನಾನು ಇವರು ಅಷ್ಟೇ, ಮತ್ತೆ ಯಾರಿಲ್ಲ. ಅದಕ್ಕೆ ಆಯ್ತು ಬರ್ತೇನಂತ. ಅದ್ರಾಗ ಏನೈತಿ, ಫೋನ್ನಾಗ ಹೇಳ್ಬೇಕಿಲ್ಲ. ನಾನಂದ್ರೆ ಏನೋ ಗಾಬ್ರಿ, ಯಾಕೆ ಬರಕ್ಕೆ ಹೇಳಲ್ಲ ಶಾಂತಕ್ಕ, ಹಂಗೆಲ್ಲ ಹೇಳಕ್ಕೆ ಅಲ್ಲಿಕ್ಕೆ ಅಂತ ನನಗೆ ಹಿಂಗೆ. ಅದೊಂದಾತು. ಇನ್ನೊಂದು ಎಂತೇಳಿ ಮುಖ್ಯವಾದ ಕೇಳಬೇಕಿತ್ತು. ಈಗ ನಮ್ಮ ಮನ್ಯಾಗ ನೋಡ್ತೀಯ ಅಲ್ಲ, ನಮ್ಮ ಮನೆ ನಂಗೆ ಯಾರು ಮಾಡ್ತಾರಂತ ನನಗೆಲ್ಲ ಮತ್ತೆ ಹಂಗೆ ತಿಳಿಬೇಡ ನೀನು. ನಾ ಏನು ಹೇಳ್ತೇನೆ ಅಂದ್ರೆ, ಎದ್ರ ಬಗ್ಗೆ ಶಾಂತಕ್ಕ? ಎದ್ರ ಬಗ್ಗೆ ಅನ್ನಕ್ಕೆ ಏನವಾಗಿರ್ಜಿ ಇದ್ದಿದ್ದ ಹೇಳ್ತೇನೆ. ಅಂದಂಗೆ ಏನವ ನಿನ್ನ ಮಗಳದ ಏನು ಮದುವೆ ಮಾಡೋದ, ಓದ್ಸೋದ ಏನು? ಏನಿಲ್ಲವ ಶಾಂತಕ್ಕ, ನನ್ನ ಮಗಳು ಆಕಿಗೆ ಇನ್ನೊಂದು 2 ವರ್ಷನ ಐತಿ ಓದೋದು. ಓದ್ಲಿ ಅದೇನು ಓದ್ತಾಳೆ, ಓದ್ಕೊಳ್ಳಕ ಕಡಿಗೆ ಒಂದು ನೌಕರಿ ಮಾಡುವಂಗಾರ ಆಗಲಿ, ಇಲ್ಲ ಒಂದು ಆಫೀಸ್ಗಾರ ಹೋಗ್ಲಿ, ಒಟ್ಟು ದುಡಿಬೇಕಿ. ಆಕಿ ಕಾಲ ಮ್ಯಾಗ ಆಕಿ ನಿಂದಿರ್ಬೇಕು. ಆಕಿಗೇನ ನಾನು ಅಂತ ಅದೊಂದು ಆಫೀಸರ್ ಆಗ್ಬೇಕು, ಡಾಕ್ಟ್ರೇ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತ ಏನಿಲ್ಲ. ಒಂದು ಡಿಗ್ರಿ ಪಾಸ್ ಮಾಡ್ಕೊಂಡು ಚಂದ BCom ಮುಗಿಸಿದ್ಲಂದ್ರೆ ಬಡ ಬಡ ಬ್ಯಾಂಕ್ನ ನೌಕರಿ ಸಿಗ್ತಾವೆ, ಹೌದಿಲ್ಲ? ಅಂದರೆ ನನಗೆ ಪರಿಚಯದಾರ ಒಬ್ರು ಬ್ಯಾಂಕ್ನಾಗ ನೌಕರಿ ಮಾಡ್ತಾರೆ. ಅವ್ರು ಅಂದಾರ, ನಿಮ್ಮ ಮಗಳದು ನಾವು ಇದು ಓದೋದು ಮುಗಿಲಿರಿ, ನಾವು ಬ್ಯಾಂಕ್ನಾಗ ನೌಕರಿ ಕೊಡಿಸ್ತೀವಿ ಅಂತ ಹೇಳ್ಯಾರ. ಹೌದನ? ಅಂದಾರ ಶಾಂತಕ್ಕ. ನಾನು ಇದೇ ವಿಚಾರಕ್ಕೆ ಭಾಳ ಸಲ ಅವ್ರ ಕಡೆ ಮಾತಾಡೇನಿ. ನನ್ನ ಮಗಳೊಂದು ಏನಾರ ಒಂದು ಓದಿಸ್ತೇನೆ ರೀ, ಹಿಂಗೆ ಬ್ಯಾಂಕ್ನ ನೌಕರಿ ಸಿಗೋಂಗೆ ಏನು ಮಾಡ್ಬೇಕ್ರಿ, ಅದನ್ನ ನೌಕರಿ ಸಿಗ್ಬೇಕಂದ್ರೆ ಏನು ಓದಿಸ್ಬೇಕು, ಬರೀ ಇದೇ ಕೆಲಸನ ನಂದು. ಹಿಂಗೆಲ್ಲ ವಿಚಾರಿಸಿ ಅದ್ರ ತಕ್ಕ ಓದು ಅಂತ ಹೇಳತ್ತೀನಿ. ನನಗೆ ಒಟ್ಟು ಏನು ಶಾಂತಕ್ಕ, ಈಗ ನಾವಂತರೂ ಬಿಡು ಗಂಡುಗಳ ಕಡೆ ಕೈ ಚಾಚುದಾತ, 1 ರೂಪಾಯಿ ಬೇಕಂದ್ರು ಅದು ನಮ್ಮ ಮಕ್ಕಳಾರ ಸ್ವತಂತ್ರವಾಗಿ ದುಡ್ಕೊಂಡು ತಿನ್ಲಿ, ಹೌದಿಲ್ಲ? ಆಮೇಲೆ ಈಗಿನ ಜಮಾನಕ್ಕೆ ಒಬ್ಬ ಗಂಡ ದುಡಿದ್ರೆ ಅಷ್ಟೇ ನಡೆಯಂಗಿಲ್ಲ. ಹಾಗಾಗಿ ಹೆಂಡತಿನೂ ದುಡಿಬೇಕು, ಗಂಡನೂ ದುಡಿಬೇಕು. ಅಂದ್ರೆ ಮಕ್ಕಳ ಮರಿ ಓದಾಕ ಮಾಡಾಕ ಎಲ್ಲದಕ್ಕೂ ಆಕತಿ. ಆಗ್ಲಿ ಹಂಗಾರೆ ಓದಿಸ್ ಏನು ಆಯ್ತು. ಓದಿ ಕಲಿಸ್ಲ ಅಂದ್ರೆ ನಾ ಮುಂದೆ ನೀ ಮುಂದೆ ಅಂತಾರೆ ಮಾಡ್ಕೊಳಕ್ಕೆ ನೀವ ಬೇಕಂದಂಗೆ. ಶಾಂತಕ್ಕ, ಇಷ್ಟಕ್ಕಾದ್ರೆ ನೀ ಕರಿತಿದ್ದಿಲ್ಲ, ಕರೆ ಹೇಳು, ಯಾವ ವಿಚಾರಕ್ಕೆ ಕರೆಯಕ್ಕೆ ಹಸಿದಿ? ಮತ್ತೇನಿಲ್ಲವ, ಈಕಿ ಪಾರಕ್ಕೆ ಬಂದಿದ್ಲು ಅಂದ್ರೆ ಆಕಿ ಮಗ ಏನ ನಿನ್ನ ಮಗಳ ಮನ್ಸಂತ ಮದುವೆ ಮಾಡ್ಕೊತೇನೆ ಅಂತೇನ ಅನ್ನಂತ ಅಷ್ಟು ಸುದ್ದಿ. ಪೂರ ಕಂಡವ್ರು ಯಾರವ ಅನ್ನಂತ. ಈಕಿ ಪಾರಕ್ಕ ಮತ್ತು ಹಿಂಗೆ ಅಂತಾನವ ನನ್ನ ಮಗ, ಏನು ಮಾಡ್ಬೇಕು, ಹೆಂಗೆ ಕೇಳ್ಬೇಕು, ಏನ ಗಿರ್ಜಿ ಏನು ಅನ್ಕೊಂತಾಳೆ ಏನ ಅಂತ ಅನ್ನಕತ್ತಿದ್ಲು.
ಅಲ್ಲ ಹಂಗೆ ರೊಕ್ಕದ ವಿಚಾರಕ್ಕಾದ್ರೆ ಅವ್ರದ್ದೆಲ್ಲ ಎಷ್ಟೈತೆ ಅಂತ ನಿನಗೆ ಗೊತ್ತು. ಹುಡುಗಂತೂ ಚಲೋನ ಅದಾನ, ಎಲ್ಲ ಅನುಕೂಲಸ್ತ್ರ ಅದಾರ. ನೀ ಹ್ಞೂ ಅನ್ನೋದಾದ್ರೆ ಮಾತಾಡ್ಬೋದು, ಅದಕ್ಕೇನಿಲ್ಲ. ಯವ್ವ ಶಾಂತಕ್ಕ, ನೀನು ಕಾಲು ಬೀಳ್ತಾನೆ ಬೇಡ, ಮಾತಾಡಕ್ಕೆ ಹೋಗ್ಬೇಡಿ ಇದ್ರ ಬಗ್ಗೆ. ಏನು ಈ ಬರೀ ರೊಕ್ಕದ್ದೊಂದ ಬಂದಿಲ್ಲ ಇಲ್ಲಿ. ರೊಕ್ಕ ಎಷ್ಟಿದ್ರೆ ಏನು ಮನುಷ್ಯಾಗ ಧಾರಾಳ್ತಾನ ಅನ್ನೋದಿಲ್ಲ. ನಮ್ಮ ಪಾರಕ್ಕೆ ಅದಾಳಲ್ಲ 7 ಜಿಪುಣಿ ಅಂದ್ರೆ ಜಿಪುಣಿ. ಯವ್ವ ಯವ್ವ ಯಾವ ಮಟ್ಟಿಗೆ ಅದು ಜಿಪುಣಿತನ ಮಾಡೋದು. ಒಂದು ದಿನ ಉಸಿರಾಡಿದ್ರೆ ಗಾಳಿಗೆ ಎಷ್ಟಕತಿ ಅಂತ ಆಳಕ್ಕೆ, ಹಂಗೆ ಅದಾಳಕ್ಕೆ. ಮನ್ಯಾಗ ಅಷ್ಟು ಸುಟ್ಟು ಸುಡ್ಲಾರ್ದಷ್ಟು ರೊಕ್ಕ ಐತಿ, ಎಲ್ಲ ಇದ್ದು ಕೂಳು ನೆಟ್ಟು ತಿನ್ನೋದಲ್ಲಕ್ಕೆ ಮಾಡ್ಕೊಂಡು. ಆಕಿ ಮಗ ಗಂಡನ ಬಗ್ಗೆ ನಾ ಮಾತಾಡಲ್ಲ, ಪಾಪ ಚಲೋ ಅದಾವ, ಸುಳ್ಳು ಯಾಕನ್ಬೇಕು. ಅವರು ಗೌಡ್ರು ಅಷ್ಟ ಭಾಳ ಚಲೋ ಮನುಷ್ಯರು ಅದಾರ. ಇನ್ನು ಮಗ ಬಿಡು ಓದೈತಿ, ಅದು ಬೇಕಾದ್ರೆ ನೌಕರಿ ಮಾಡ್ತೈತಿ. ಹಂಗೆ ನನ್ನ ಕಂಡಂಗೆ ಚಟ ಗಿಟ ಏನಿಲ್ಲಪ್ಪ, ಭಾಳ ಅದಷ್ಟು ಹುಡುಗ ಐತಿ. ಹಂಗೆ ಚಟ ಮಾಡೋದಿದ್ರೆ ಹಿಂಗೆ ಯಾಕಿರ್ತೈತೆ ಆ ಹುಡುಗ, ಅದೆಲ್ಲ ನಂಗೆ ಗೊತ್ತೈತಿ. ಆದ್ರೆ ಶಾಂತಕ್ಕ, ನಾ ಪಾರಕ್ಕನ ಮನೆಗೆ ಮಾತ್ರ ನನ್ನ ಮಗಳನ್ನ ಕೊಡೋದಿಲ್ಲ. ಏನು ಬೇಕಾದಾಗಲಿ ಪ್ರಪಂಚ ಪ್ರಳಯ ಆದರೂ ನನ್ನ ಮಗಳನ್ನ ಅಲ್ಲಿ ಕೊಡೋದಿಲ್ಲ. ನನ್ನ ಮಗಳನ್ನ ಈಗ ಮದುವೆ ಮಾಡೇನಂದ್ರೆ ಬೇರೆ ಮಂತನಕ್ಕೆ ಕೊಡ್ತಾನೆ, ಆ ಪಾರಕ್ಕನ ಮಂತನಕ್ಕೆ ಮಾತ್ರ ಕೊಡೋದಿಲ್ಲ. ಹೋಲ್ ಬಿಡವ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ನಿನ್ನ ಮಗಳೇನಾರ ಮನಸ್ಸಿನ್ಸ್ ಮಾಡ್ಯಾಳು, ಏನು ಪ್ರೀತಿ ಗೀತಿ ಮಾಡ್ಯಾಳು ಏನೋ ಒಂದ್ಸಲ ಕೇಳ್ಕೊ. ನನ್ನ ಮಗಳು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರೋ ಶಾಂತಕ್ಕ. ಈಗ ಸುಮ್ಮನೆ ನಾ ಕೇಳೋದಿಲ್ಲ ಶಾಂತಕ್ಕ. ಕೇಳಿದೆ ಅಂದ್ರೆ ಅಕಸ್ಮಾತ್ ಇಲ್ಲದನ್ನ ನಾವಾಗೆ ಹುಟ್ಟಾಕೋದು ಬೇಡ. ಅದಕ್ಕೆ ಆತೋರ್ವ, ನೀ ಹೆಂಗಂತಿ ಹಂಗಂಗಾರೆ ಹೋದ್ರೆ ಹುಷಾರಿರಿ. ಈ ವಿಚಾರಕ್ಕೆ ಮಾತ್ರ ಭಾಳ ಹುಷಾರಿರಿ. ಆಯ್ತು ಶಾಂತಕ್ಕ, ಆಯ್ತು. ಯವ್ವ ಯವ್ವ ಎಲ್ಲಿ ಹೋಗಿಬೇ? ಮನ್ಯಾಗ ಇರೋದಲ್ವ, ನೀ ಹೋಗ್ಬೇಕು ಹೆಣ್ಮಕ್ಳತ್ತ ಏನಾರ ಅರ್ಜೆಂಟ್ ಕೆಲಸ ಅಂದಾಗತ್ತಾಗ. ಅತ್ಗೆಮ್ಮ ಹಾಂ ಹೇಳಪ್ಪ, ಏನು ಬೇಕಾಗಿತ್ತು? ಅವು ಎಲ್ಲ ಹೇಳತ್ಗೆಮ್ಮ, ಇಷ್ಟೊತ್ತ ನಾನು ಓದ್ರಾಕತ್ತೀವಿ ಓನೋ ಒಳ್ಳೆ ಅಲ್ಲಿ ಏನು ಹಿತ್ತಲಾಗದಾಳನ್ರಿ? ಅವರ ಹೊಲಕ್ಕೆ ಹೋಗ್ಯಾರಪ್ಪ, ಮನೆಯಾಗಿಲ್ಲ. ಅವರೆಲ್ಲ ಎಷ್ಟೊತ್ತಾಗಿರ್ತಾರೆ. ಏನಾರು ಬೇಕಾಗಿತ್ತಾನ? ಜಾಗಿ ಬೇಕನ? ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112